ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ವ್ಲಾಗ್. ಸುಮಾರು ಜನ ಮನೆ ಅಪ್ಡೇಟ್ ಏನು ಅಂತ ಕೇಳ್ತಾ ಇದ್ರಿ. ಅದನ್ನು ಒಂದು ಮಿನಿ ವ್ಲಾಗ್ ಮೂಲಕ ಡೈಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಿನಿ ವ್ಲಾಗಲ್ಲಿ ಏನೇನು ತೋರಿಸ್ತೀನಿ ಅಂದರೆ, ಗೃಹ ಪ್ರವೇಶಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾಯಿದೆ. ಗೃಹ ಪ್ರವೇಶ ಅಂದಿದ ತಕ್ಷಣವೇ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು, ಮನೇನ ಮೇನಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಹೊಸ ಮನೆ ಆಗಿದ್ರೂ ಕೂಡ ಸಣ್ಣ ಪುಟ್ಟ ಕೆಲಸಗಳಂತೂ ಸಿಕ್ಕಾಪಟ್ಟೆ ಪೆಂಡಿಂಗ್ ಇರುತ್ತೆ. ತುಂಬ ಜನ ಎಕ್ಸೈಟ್ ಆಗಿದ್ದೀರಾ ಹೊಸ ಮನೆ ಗೃಹ ಪ್ರವೇಶ ಯಾವ ರೀತಿ ಆಗುತ್ತೆ ಅಂತ. ನಾವು ಕೂಡ ನಿಮ್ಮ ಜೊತೆನೇ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀವಿ. ಎಕ್ಸೈಟ್ ಜೊತೆಗೆ ಒಂಥರ ಜವಾಬ್ದಾರಿ ಅಲ್ವಾ. ಅಷ್ಟು ಜನನ ಕರೆದಿರ್ತೀವಿ, 500, 600, 700 ಜನನ ಕರೆದಿರ್ತೀವಿ. ಅವ್ರಿಗೆ ಅತಿಥಿ ಸತ್ಕಾರನ ತುಂಬ ಚೆನ್ನಾಗಿ ಮಾಡಬೇಕು, ನೆಮ್ಮದಿಯಿಂದ ಪೂಜೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಜೊತೆಗೆ ಮನೆದು ಚಿಕ್ಕ ಪುಟ್ಟ ಕೆಲಸ ಇರುತ್ತೆ. ನಮ್ಮ ಹಸ್ಬೆಂಡ್ ಅಂತೂ ತುಂಬಾ ಟ್ಯಾಲೆಂಟೆಡ್ಡು. ಈ ಪೂಜೆಗಳಿಗೆಲ್ಲ ಮಣೆ ಬೇಕಾಗುತ್ತಲ್ವ, ಈಗ ಭಟ್ರಿಗೆ ಬೇಕಾಗುತ್ತೆ, ಮತ್ತು ನಮಗೂ ಕೂಡ ಮಣೆ ಬೇಕಾಗುತ್ತೆ. ಅದಕ್ಕೆ ಇವರೇ ಪ್ರಿಪೇರ್ ಮಾಡ್ತಿದ್ದಾರೆ. ಹೆಂಗೆ ಮಾಡ್ತಿದ್ದಾರೆ ಅಂದರೆ, ಪ್ಲೇವುಡ್ ಮಿಕ್ಕಿರುತ್ತಲ್ವ, ನೀವು ಈ ಥರನೇ ಮಾಡ್ಕೋಬೋದು, ಅಥವಾ ಹೇಳಿ ಮಾಡಿಸ್ಬೋದು. ವುಡ್ ವರ್ಕ್ ಮಾಡೋರ ಜೊತೆನೇ ಎಷ್ಟೊಂದು ಮಾಡ್ಕೋಬೋದು. ಸ್ಟಡಿ ಟೇಬಲ್ಲು, ಮಣೆ ಮಾಡ್ಕೊಳ್ಳೋದು, ಚಪಾತಿ ಲಟ್ಸೋದು, ಇದನ್ನೆಲ್ಲ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ ಅಲ್ವಾ. ವೇಸ್ಟ್ ಎಕ್ಸ್ಟ್ರಾ ಇದ್ದೇ ಇರುತ್ತೆ ವುಡ್ ವರ್ಕ್ ಮಾಡಿಸಿದಾಗ. ಸೊ ಆ ರೀತಿ ಇವ್ರು ಏನು ಮಾಡಿದ್ರು ಅಂದರೆ, ಆ ಥರ ಮಿಕ್ಕಿರುತ್ತಲ್ವ ವುಡ್ ವರ್ಕ್ನ, ಅದನ್ನು ಮೆಷರ್ಮೆಂಟ್ ತೊಗೊಂಡು ನೀಟಾಗಿ ಸ್ಕೇಲಲ್ಲಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ತೊಗೊಂಡು ಆಮೇಲೆ ಕಟ್ ಮಾಡ್ಕೊಂಡ್ರು. ಅದನ್ನು ಡ್ರಿಲ್ಲಿಂಗ್ ಮಿಷಿನ್ ಇರುತ್ತಲ್ವ, ಕಟ್ಟರ್ ಇರುತ್ತೆ ಅಥವಾ ಗರ್ಗಸೆ, ಹೆಂಗೋ ಯೂಸ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಬರಬೇಕು. ಸ್ವಲ್ಪ ಅಲ್ಲಿ ಏನಾದರೂ ಫಿನಿಶಿಂಗ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಕುತ್ಕೊಳ್ಳೋಕ್ಕೆ ಎಲ್ಲ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಚುಚ್ಕೊಳ್ಳೋದು ಆ ಥರ ಎಲ್ಲ ಆಗ್ತಿರುತ್ತೆ. ಡ್ರಿಲ್ಲಿಂಗ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಕೆಳಗಡೆ 2 ಪೀಸಸ್ ಕೊಟ್ಟು ಅದನ್ನು ಕೂಡ ಸ್ಕ್ರ್ಯೂ ಮಾಡಿ ಅದನ್ನು ಮುಂದೆ ತೋರಿಸ್ತೀನಿ ಹೇಗೆ ಅಂತ. ಆಮೇಲೆ ಈ ರೀತಿ ವಾಲ್ ಸ್ಟಿಕ್ಕರು ಅಥವಾ ಏನೋ ಒಂದು ವಾಲ್ ಪೇಪರ್ಸ್ ಬರುತ್ತಲ್ವ ವುಡ್ಡಿಂದು, ಫಿನಿಶಿಂಗು ಸೇಮ್ ಏನೋ ಕೊಂಡ್ಕೊಂಡು ಬಂದಿದ್ದೀವೇನೋ ಅನ್ನೋ ರೀತಿಯೇ ಅಷ್ಟು ಚೆನ್ನಾಗಿರುತ್ತೆ ಫಿನಿಶು. ಅಷ್ಟು ನೀಟಾಗಿ ಹಸ್ಬೆಂಡ್ ಮಾಡ್ತಾರೆ. ನೀವು ನೋಡ್ಬೋದು ವೀಡಿಯೋದಲ್ಲೇ ತುಂಬ ತಾಳ್ಮೆಯಿಂದ ಫಿನಿಶಿಂಗ್ ಆಗಿರಲಿ, ಎಲ್ಲೂ ಸುಕ್ಕು ಬರ್ದಂಗೆ ನೀಟಾಗಿ ಮಾಡ್ತಾರೆ. ಇನ್ನೊಂದು ಏನು ಅಂದರೆ, ಹೊರಗಡೆ ಕೊಂಡ್ಕೊಂಡ್ರೂ ಕೂಡ ಇಷ್ಟು ಕ್ವಾಲಿಟಿ ಸಿಗಲ್ಲ ನಮಗೆ. ಯಾಕೆ ಅಂದರೆ ಇದು ಪ್ಲೇವುಡ್ಡು, ನಾವು ಕಬೋರ್ಡ್ಸಿಗೆ ಮಾಡಿಸಿರುವಂಥ ವುಡ್ ಇದು. ಎಷ್ಟು ಒಳ್ಳೆ ಕ್ವಾಲಿಟಿ ಇದು. ಅದರಿಂದ ನಾವು ಮನೆ ಮಾಡ್ಕೋತೀವಿ ಅಂದರೆ ಇದ್ರ ಲೈಫ್ ಟೈಮ್ ಇರ್ಬೋದು, ಕ್ವಾಲಿಟಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಏನೋ ಗೆದ್ಲಿಳಿಯೋದು ಆ ಥರ ಎಲ್ಲ ಏನೂ ಆಗಲ್ಲ. ಸೊ ಈ ರೀತಿ ಮನೇಲಿ ಸಣ್ಣ ಪುಟ್ಟ ಮಾಡಿಸ್ಕೊಂಡಿರ್ತೀರಲ್ವ, ಫಿನಿಶಿಂಗ್ ಟೈಮಲ್ಲಿ ಎಷ್ಟೊಂದು ಕೆಲಸಗಳನ್ನ ಮಾಡ್ಬೋದು. ಗ್ರೆನೈಟಲ್ಲಿ ಚಪಾತಿ ಮಣೆ ಮಾಡ್ಕೊಳ್ಳೋದು, ಈ ರೀತಿ ವುಡ್ ವರ್ಕಲ್ಲಿ ಏನೋ ಒಂದು ಮಾಡ್ಕೊಳ್ಳೋದು ಎಷ್ಟೊಂದು ಯೂಸ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಮಿನಿ ವ್ಲಾಗ್ಸ್ ನೋಡಿ.